ಏನು ಗೊತ್ತಾ, ನಮ್ಮ ಹಣೆ ಬರಹದಲ್ಲಿ ಏನು ಬರೆದಿರುತ್ತೋ ಅದೇ ಆಗೋದು ಅಂತ ನನ್ಗೆ ಗೊತ್ತಾಯಿತು. ಫಸ್ಟ್ ನಾನು ಇದನ್ನು ಬಿಲೀವ್ ಮಾಡ್ತಿರ್ಲಿಲ್ಲ. ಆದರೆ ಬಿಲೀವ್ ಮಾಡೋ ಥರ ಒಂದು ಇನ್ಸಿಡೆಂಟ್ ನಡೀತು. ಅದೇನಪ್ಪ ಅಂತ ಅಂದರೆ, ನಾನು ಇಷ್ಟು ದಿನದಿಂದ ಒಂದು ಜಾಬ್ಗೋಸ್ಕರ ಟ್ರೈ ಮಾಡ್ತಿದ್ದೆ. ಫೈನಲಿ ನನ್ನ ಡ್ರೀಮ್ ಜಾಬ್ ಸಿಕ್ತು. ಇನ್ನೇನಪ್ಪ ನಾಳೆಯಿಂದ ಹೋಗಬೇಕು ಜಾಬಿಗೆ ಅನ್ನೋ ಅಷ್ಟರಲ್ಲಿ ಅಮ್ಮಂಗೆ ಹುಷಾರಿಲ್ದಂಗೆ ಆಯಿತು. ಅದು ತುಂಬ ಸೀರಿಯಸ್ ಆಗಾಯಿತು. ಅವಾಗ ಅನಿಸಿದ್ದೊಂದೇ, ಅಮ್ಮಂಗಿಂತ ಇಂಪಾರ್ಟೆಂಟ್ ಏನೂ ಅಲ್ಲ ಅಂತ ನನಗೆ ಬಂದಿರೋ ಜಾಬ್ನೂ ಕೂಡ ಸ್ಯಾಕ್ರಿಫೈಸ್ ಮಾಡಿದೆ. ಸೊ ಅವಾಗ ಗೊತ್ತಾಯಿತು ನನಗೆ, ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತ ತುಂಬ ಅಂದ್ಕೊಂಡಿರ್ತೀವಿ. ಬಟ್ ಎಂಡ್ ಆಫ್ ದಿ ಡೇ ಹಣೆ ಬರಹದಲ್ಲಿ ಏನು ಬರೆದಿರುತ್ತೋ ಅದೇ ಆಗೋದು. ಸೊ ಲೈಫ್ ಅನ್ನೋದು ಅನ್ಪ್ರೆಡಿಕ್ಟಬಲ್ಲು. ಗೋ ವಿತ್ ದಿ ಫ್ಲೋ ಅನ್ನೋ ಥರ ಇರಬೇಕು ಅಂತ ಅನ್ನಿಸ್ತು ನನಗೆ. ಇಷ್ಟು ಹೇಳಬೇಕು ಅಂತ ನಿಮ್ಮ ಹತ್ರ ಅನ್ನಿಸ್ತು, ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನಿಮ್ಮ ಅನಿಸಿಕೆ ಏನು ಅಂತ ನನಗೆ ತಿಳಿಸಿ ಅಂತ ಹೇಳ್ತೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ ಅಂತ ಹೇಳ್ತಾ, ಬಾಯ್ ಗಾಯ್ಸ್.